ಮಾಡಿಕೊಡ್ಬಾರ್ದು. ಅದರಲ್ಲೂ ಕೇಂದ್ರ ಸರ್ಕಾರ ಮಾತ್ರ ಇವರು ಸಿದ್ದರಾಮಯ್ಯ ಅವರು ಬಂದು ನಿಮ್ಮನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕಾವೇರಿ ನೀರು ವಿಚಾರ ಚರ್ಚೆ ಮಾಡದೇ ಇರೋದು ದುರಂತ, ಕನ್ನಡಿಗರಿಗೆ ಮಾಡಿದಂತ ದ್ರೋಹ. ಅಷ್ಟಾದ್ರೂ ಕೇಂದ್ರ ಸರ್ಕಾರವೂ ಕೂಡ ಮೌನವಾಗಿರಬಾರದು. ಇಷ್ಟೊಂದು ಅನ್ಯಾಯ ಆಗ್ತಾ ಇದ್ದಾರೆ ಕನ್ನಡಿಗರಿಗೆ, ನಾವ್ ಯಾಕೆ ಮೌನ ಇರಬೇಕು? ಮಧ್ಯಪ್ರವೇಶ ಮಾಡೋಣ, ಖುದ್ದಾಗಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಳ್ಳೋಣ ಅನ್ನುವಂತ ಯೋಚನೆ ಕೂಡ ಕೇಂದ್ರ ಸರ್ಕಾರ ಬರಬೇಕು. ಪ್ರಧಾನಮಂತ್ರಿಗಳಿಗೆ ನಮ್ಮ ಸಂಸದರು ದಯಮಾಡಿ ಈ ಕೊನೆ ಕ್ಷಣದಲ್ಲಾದ್ರೂ ಕೂಡ ನೀವು ಮನವಿ ಮಾಡಿ, ಸರ್ ಮಧ್ಯಪ್ರವೇಶ ಮಾಡಿ ಹರಿತಾರ ನೀರಲ್ಲಿ ನಿಲ್ಲಿಸ್ಬಿಡಿ ಅಂತ ಹೇಳಿ. 19 TMC ನೀರು ಬಾಕಿ ಇದೆ ಅಂತ ಕೇಳ್ತಾರೆ ಸ್ಟಾಲಿನ್. ನೀವೇನ್ರಿ, ನೀವ್ ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಕರ್ನಾಟಕನ ನೀವು ಕನ್ನ ಮಾಡಕ್ಕಾಗಲ್ಲ, ಕಡಿಮೆ ಮಾಡಕ್ಕಾಗಲ್ಲ, ಕನ್ನಡದ ಬೆಳವಣಿಗೆನ ಕಮ್ಮಿ ಮಾಡಕ್ಕಾಗಲ್ಲ. ನೀವು ತಿಳ್ಕೊಂಡಿರ್ಬೋದು, ಕಾವೇರಿ ನೀರು ಒಂದ್ ವಿಚಾರದಲ್ಲಿ ನಾವು ಬಲವಂತವಾಗಿ ನೀರು ತಗೊಂಡು ಕರ್ನಾಟಕದ ಬೆಳವಣಿಗೆನ ಅಭಿವೃದ್ಧಿನ ನಾವು ಕಡಿಮೆ ಮಾಡಬಹುದು. ದಕ್ಷಿಣ ಭಾರತ ಅಂದ್ರೆ ಬರೀ ತಮಿಳುನಾಡು ಅನ್ನುವಂತ ದಿವಸ ಅದಿಲ್ಲ. ಗೊತ್ತಾಗಿದ್ರೆ ನೀವಾಗ್ಲೇ 50 TMC ನೀರು ಇಲ್ವೇ ನಿಮ್ಮ ಮೆಟ್ರೋ ಜಲಾಶಯದಲ್ಲಿ, ಮತ್ತೆ ನೀವು ಬಲವಂತವಾಗಿ ಕೇಳಿದ್ದೀರಾ? 19 TMC ನೀರು ತುಂಬಿ ತುಳುಕಾಡ್ತಾ ಇದ್ರೆ ಮೈಸೂರಲ್ಲಿ ಡ್ಯಾಮ್ ಅಲ್ಲಿ ಕೇಳಿ ನೀವು. ನಾವು ಅದಕ್ಕೆ ಹೇಳಿದ್ದು, ನಮ್ಗೆ ಅವತ್ತು 250 TMC ನೀರು ಬಿಡಿ ಅಂತ ತೀರ್ಪು ನೀಡಿದಾಗ್ಲೇ ಅದು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ ಅಂತ ಅವತ್ತು ಹೇಳಿದ್ವಿ. ಆದ್ರೆ ತಮಿಳುನಾಡು ಸರ್ಕಾರಕ್ಕೆ ನಾವು ಚಾಲೆಂಜ್ ಮಾಡ್ತೀನಿ, ಕಾವೇರಿ ಡ್ಯಾಮ್ಗೂ ಚಾಲೆಂಜ್ ಮಾಡ್ತೀನಿ, ಸುಪ್ರೀಂ ಕೋರ್ಟ್ಗೂ ಚಾಲೆಂಜ್ ಮಾಡ್ತೀನಿ. ಏನಂದ್ರೆ ಅವತ್ತು 250 TMC ನೀರು ಬಿಡಿ ಅಂತ ಹೇಳಿದ್ರೆ ಅಷ್ಟೇ, ಕಾವೇರಿ ನೀರು ಡ್ಯಾಮ್ ಅಲ್ಲಿ ಇಲ್ಲದೆ ಇರುವಾಗ ನೀರು ಬಿಡಿ ಅಂತ ನೀವು ಹೇಳಿದಿರಾ? ತೋರಿಸಿದ್ರು, ತರಿಸಿ ತಗೊಂಬನ್ನಿ, ಅದನ್ನ ಅದು ಪ್ರತಿ ತಗೊಂಬನ್ನಿ, ತೋರಿಸಿ ಆಮೇಲೆ ನೀರು ಕೇಳಿ ನೀವು. ಇಷ್ಟು ಹೇಳ್ತಾ ಕಾವೇರಿ ಕ್ರಿಯಾ ಸಮಿತಿ ಹೋರಾಟಕ್ಕೆ, ಕಾವೇರಿ ಕ್ರಿಯಾ ಸಮಿತಿ ಹೋರಾಟಕ್ಕೆ, ಕನ್ನಂಬಾಡಿ ಕಟ್ಟೆ ಕಟ್ಟಿದ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ, ಕನ್ನಂಬಾಡಿ ಕಟ್ಟೆ ಕಟ್ಟಿದ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ, ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪಿಗೆ ನಮಗೆ ಪ್ರಚಾರಕ್ಕೆ ನಾನು ಒತ್ತಾಯ ಆಗ್ತಾ ಇದೆ. ಈಗ ಅಂತ ಇರ್ತಕ್ಕಂಥದ್ರಲ್ಲಿ ಈಗ ನಮ್ಮ ಆಳ್ತಾ ಇರ್ತಕ್ಕಂಥ ಸರ್ಕಾರ ಇದೆಯಾ ಅಥವಾ ಇಲ್ವಾ, ಈ ಪ್ರಶ್ನೆ ಇದೆಯಾ ಅಥವಾ ಇಲ್ಲ. ಅದರಲ್ಲೂ ನಮ್ಮ ಭಾಗದವರು, ನಮ್ಮ ಸೀಮೆಯವರು ಮುಖ್ಯಮಂತ್ರಿಗಳು, ಇಲ್ಲಿಯ ಭಾಗದಕ್ಕಂಥ ಉಸ್ತುವಾರಿ ಮಂತ್ರಿಗಳು ಯಾರಾದರೂ ಒಬ್ಬರು, ಈಗ ಯಾರು ನಮ್ಮ ಸೀಮೆಯ ಮುಖ್ಯಮಂತ್ರಿಯವರು ನಮ್ಮ ಇಲ್ಲಿ ಉಸ್ತುವಾರಿ ಇರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಏನು ಮಾದೇವಪ್ಪ ಅವರಿದ್ದಾರೆ ಅವ್ರನ್ನಾರು ಕಳಿಸಿಬೋದಲ್ಲ. ಅವ್ರನ್ನಾರು ಕಳಿಸಿ ಅಲ್ಲಿ ಏನು ಅವ್ರ ಕಷ್ಟ ಸುಖ ಏರಿ ನಮ್ಮ ಅಣ್ಣ ತಮ್ಮದಿರು ಕೂತವ್ರೆ ಪಾಪ 74 ಸತತವಾಗಿ ಕೂತವ್ರೆ, ಹೊಟ್ಟೆ ಗೀತಿದ್ದದೋ ಇಲ್ವೋ ಏನೋ ಎಂತೋ ಇವೆಲ್ಲ ಕೇಳಬೇಕಾದಂಥ. ಇವರು ಚುನಾವಣೆಯಿಂದ ಮುಂಚಿತವಾಗಿ ಮೇಕೆದಾಟಿನ ಪಾದಯಾತ್ರೆ ಮಾಡಿದ್ರು. ನಾನು ಮುಂದು ತಾನು ಮುಂದು, ಸಿದ್ದರಾಮಯ್ಯ ನಾನು ಮುಂದು, DK ಶಿವಕುಮಾರ್ ನಾನು ಮುಂದು, ನಾನಿಂದು, ಹೀಗೆ ಮಾಡಿದಂಥ ಒಂದು ಪರಿಸ್ಥಿತಿ ಚುನಾವಣೆ ಒಂದು ಬಂದ ಮೇಲೆ ಇವತ್ತು ಏನು ನಮಗೆ ಹೇಳಬೇಕು, ಕಾವೇರಿ ನ್ಯಾಯಮಂಡಳಿ ಏನಿದೆ ಇವತ್ತು ಅಲ್ಲಿ ಇರ್ತಕ್ಕಂಥ ತೀರ್ಪು ಇಲ್ಲಿವರೆಗೂ ಒಂದೇ ಒಂದು ಕೂದಲು ಎಳೆ ನಮಗೆ ಕರ್ನಾಟಕಕ್ಕೆ ಯಾವತ್ತೂ ಆಗಿಲ್ಲ. ನಮ್ಗೆ ಅನ್ಯಾಯನೇ ಆಗ್ತಾ ಇರ್ತಕ್ಕಂಥದ್ದು, ಪ್ರತಿಯೊಂದು ತೀರ್ಪಿನಲ್ಲೂ ಅನ್ಯಾಯ ಆಗ್ತಕ್ಕಂಥದ್ದು. ಇವತ್ತು ಮೆಟ್ಟುಪಾಳ್ಯಂನಲ್ಲಿ 50 TMC ನೀರಿದೆ, ಇದ್ರೂ ನಮ್ಮ KRSನಲ್ಲಿ ನೀರಿಲ್ಲರಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ತೀರ್ಪು ಕೊಟ್ಟಿದೆ ಹೇಳ್ತಕ್ಕಂಥದ್ರಲ್ಲಿ 1190 ಕ್ಯೂಸೆಕ್ ನೀರನ್ನು ಪ್ರತಿದಿನ ಫೆಬ್ರವರಿಗೆ ಬಿಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ಆರ್ಡ್ರ್ ಕೊಟ್ಟಿದೆ. ಇದನ್ನು ನಾನು ಖಂಡಿಸ್ತೇನೆ. ನಾನು ಈ ಇದರಲ್ಲಿ ಹೇಳಬೇಕು ಅಂದರೆ ಭಾರತದ ಒಕ್ಕೂಟದಲ್ಲಿ ಕರ್ನಾಟಕ ಅಂತಕ್ಕಂಥದ್ದಿಲ್ವಾ, ಇದೆ, ತಮಿಳುನಾಡು ಇದೆ. ನಾವು ಅಣ್ಣ ತಮ್ಮದಿರನ್ನ ಒಂದು ರೀತಿ ಮಾಡಬೇಕಂತ ಕೆಲಸ ಕೇಂದ್ರ ಸರ್ಕಾರಕ್ಕೂ ಇದೆ. ಅದ್ರ ಜವಾಬ್ದಾರಿ ಅವರು ತಗೋಬೇಕಾಗ್ತದೆ. ಅವರು ತಗೊಂಡಿದ್ದಾರೆ ಹೇಳಬೇಕು ಅಂದರೆ ಆಗ್ತದೆ. ಸುಮ್ಮನೆ ಏನಾಗಿದೆ ಅಂದರೆ ಇಂಡಿಯಾ ಅನ್ನತಕ್ಕಂಥದ್ದು ಒಕ್ಕೂಟದಲ್ಲಿ ಕಾಂಗ್ರೆಸ್ ಅದರ ಒಂದು ಮಿತ್ರ ಪಕ್ಷ ಆಗಿದೆ. ಅದರ ಜೊತೆಯಲ್ಲಿ ಮಿತ್ರ ಪಕ್ಷವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಸ್ಟಾಲಿಯನ್ನಾರು ಇರಲಿ ಇನ್ನೊಬ್ಬನಾರು ಕೇಳಲಿ, ಇಲ್ಲಿ ಕೊಡ್ತಕ್ಕಂಥ ನೀರನ್ನು ಮೇಲಿಂದ ಆರ್ಡ್ರ್ ಮಾಡ್ತಾರೆ, ನೀವು ಅಲ್ಲಿ ಕೊಡಿ ಅಂತೇಳಿ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಲ್ಲಿ ಅದನ್ನು ನಿಲ್ಲಿಸ್ಬೇಕ್ರಿ. ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಾವು ಮೈಸೂರಿನ ಸುತ್ತಮುತ್ತ ಇವತ್ತು ಕಾವೇರಿ ಕೊಳ್ಳದಲ್ಲಿ ಕುಡಿತಕ್ಕಂಥ ಕೋಟ್ಯಾಂತರ ಜನ ಸಿದ್ದರಾಮಯ್ಯವರೇ ನಿಮ್ಮ ಜೊತೆಲಿರ್ತೀವಿ, DK ಶಿವಕುಮಾರ್ ಅವರೇ ನಿಮ್ಮ ಜೊತೆ ನಾವಿರ್ತೀವಿ, ನಿಮ್ಮ ಜೊತೆ ಖಂಡಿತವಾಗಿರ್ತೀವಿ, ನಾವಿಲ್ಲ ಅಂತ ನಾನು ಹೇಳಿದಿಲ್ಲ. ಆದರೆ ಆ ತೀರ್ಪು ಖಂಡಿತವಾಗಿ ನೀವು ನಮ್ಮ ಜೊತೆ ಬನ್ನಿ ಸ್ವಾಮಿ, ನ್ಯಾಯಬದ್ಧವಾಗಿ ಬನ್ನಿ ಸ್ವಾಮಿ. ನಿಜವಲ್ಲೂ ಹೇಳ್ಬೋದು, ಇವತ್ತೊಂದು ದಿನ ಸ್ವಾಮಿ ಕುಡಿಯೋಕ್ಕೆ ದನಗಳಿಗೆ
ಜನಗಳು ರೈತರು ಸಾಕ್ತಕ್ಕಂಥ ದನಗಳಿಗೆ ನೀರಿಲ್ಲರಿ, ಪ್ರಾಣಿ ಪಕ್ಷಿಗಳು ಇವತ್ತು ಸಾಯ್ತಾ ಇರೋ ಪರಿಸ್ಥಿತಿ ಬಂದಿದೆ. ಮೀನುಗಳು ಬದುಕ್ತವೋ ಇಲ್ವೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ 1190 ನೀರನ್ನು ಕೊಡಿ ಅಂತ ಹೇಳಿದ್ರೆ ಏನು ಸರ್ ಇದು ಯಾರು ಮೆಚ್ಚತಕ್ಕಂಥದ್ದು? ಕೇಂದ್ರ ಇದೆಯೋ ಇಲ್ಲ ರಾಜ್ಯ ಇದು? ರಾಜ್ಯಕ್ಕಂತೂ ನಾವು ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಹೇಳ್ತಕ್ಕಂಥದ್ದು ಅವತ್ತೊಂದು ದಿನ ಇವರು ಹೇಳ್ಬೇಕು, ಒಂದು ಕೋರ್ಟ್ ತೀರ್ಪು ಕೊಟ್ಟಾಗಲೇ ಇವರು ಹೋಗ್ಬೋದಿತ್ತು, ಹೋಗಲಿಲ್ಲ, ಅಪೀಲೇ ಹೋಗಲಿಲ್ಲ. ಅವ್ರಿಗೆ ಗೊತ್ತು ಇದೇನು ಆಗ್ತದೋ ಏನು, ಮಳೆ ಊದ್ಬಿಡ್ತದೆ ಅಂತ ತಿಳ್ಕೊಬಿಟ್ರು. ಏನು ಮಳೆ ಹುಯ್ಯಕ್ಕೇನು ಸುಲಭ ಅಲ್ಲ ಸ್ವಾಮಿ, ಇದು ಯಾವುದೋ ಕಾಲದಲ್ಲಿ ಹುಯ್ತದೆ ಅಂತ ಎಲ್ಲ ಕಾಲದ ಊದಿಲ್ಲ. ದಯಮಾಡಿ ಹೇಳ್ತೀನಿ ಸಿದ್ದರಾಮಯ್ಯವರು, ಇವತ್ತಿಗೂ ನಾನು ನಿಮ್ಗೆ ಹೇಳ್ತೀನಿ, ಡಿ ಕೆ ಶಿವಕುಮಾರ್ ಅವರೇ ನಿಮಗೂ ನಾನು ಹೇಳ್ತೀನಿ, ಕೇಂದ್ರ ಮಂತ್ರಿಯಾದ ಪ್ರಧಾನಿ ಮೋದಿಯವರೇ ನೀವು ಹೇಳ್ತೀನಿ, ದಯವಿಟ್ಟು ನಾವು ಒಕ್ಕೂಟದಲ್ಲಿ ಇರ್ತಕ್ಕಂಥ ನಾವು ಅಣ್ಣ ತಮ್ಮದಿರು, ಕರ್ನಾಟಕ ಒಂದು ಅವಿಭಾಜ್ಯ ಅಂಗ, ನಾವು ನಿಮ್ಮ ಜೊತೇಲಿ ಇದ್ದೀವಿ. ದಯಮಾಡಿ ನೀವು ಬಂದಿದ್ದೇನೆ ಇದು ಮಾಡಿ ನಮ್ಮ ಹೋರಾಟಕ್ಕೆ ಉಸ್ತುವಾರಿ ಮಂತ್ರಿ ಮಹದೇವಪ್ಪರೇ ಬನ್ನಿ ಸ್ವಾಮಿ ಇಲ್ಲಿಗೆ. ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ, ಇಲ್ಲಿಗೆ ಬನ್ನಿ ಸ್ವಾಮಿ. ನಿಮ್ಮ ಅಣ್ಣ ತಮ್ಮದಿರ್ರಿ, ನಿಮ್ಮ ಅಣ್ಣ ತಮ್ಮದಿರು ನಾವು ಹೋರಾಟ ಮಾಡ್ತಾ ಇರೋದು ಅಂದರೆ ನಿಮ್ಮ ವಿರೋಧವಾಗಲ್ಲ, ನ್ಯಾಯದ ಒಂದು ತೀರ್ಪಿನ ವಿರೋಧವಾಗಿ ಒಂದು ಹೋರಾಟ ಮಾಡ್ತಕ್ಕಂಥದ್ದು. ನಾವು ಹೇಳ್ತೀನಿ, ಮೂಗಿಡಿದ್ರೆ ಬಾಯಿ ತೆಗಿತಕ್ಕಂಥ ಕಾಲ ಇದು. ಅಂಥ ಕಾಲದಲ್ಲಿ ನಾವು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ದಯಮಾಡಿ ನಮ್ಮ ಹೋರಾಟಗಾರರಿಗೆ ನೀವು ಬೆಂಬಲ ಕೊಡಬೇಕು. ಅಂದರೆ ಮುಖ್ಯಮಂತ್ರಿಯವರು ಬರಬೇಕು, ಉಸ್ತುವಾರಿ ಮಂತ್ರಿನೂ ಬರಬೇಕು ಅಂತೇಳಿ ಈ ಮೂಲಕ ನಾನು ಸನ್ಮೂಲಕ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯಾಯಮಂಡಳಿಯಿಂದ ಈ ಒಂದು ನಿನ್ನೆ ಏನು ಕೊಟ್ಟಂಥ ಮತ್ತೊಂದು ತೀರ್ಪು ಕರ್ನಾಟಕ ರಾಜ್ಯಕ್ಕೆ ಮಾರಕವಾಗುವಂಥ ತೀರ್ಪು, ಘನಘೋರ ತೀರ್ಪು. ಫೆಬ್ರವರಿ ತಿಂಗಳವರೆಗೂ ಕೂಡ ಮತ್ತೆ 1182 ಕ್ಯೂಸೆಕ್ಸ್ನ ಪ್ರತಿದಿನ ಬಿಡಿ ಎನ್ನುವಂಥ ಒಂದು ಮತ್ತೊಂದು ತೀರ್ಪನ್ನು ಅವರು ಕೊಟ್ಟಿದ್ದಾರೆ. ಇದು ತುಂಬ ಖಂಡನೀಯ. 19 TMC ನೀರು ನಮ್ಗೆ ಇನ್ನೂ ಬರಬೇಕು ಅಂತೇಳಿ ತಮಿಳುನಾಡು ವಾದ ಮಂಡಿಸಿದ್ರಿಂದ ಇವರು ಮತ್ತೆ ಈ ಥರ ತೀರ್ಪು ಕೊಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕದವರು ವಕೀಲರು ಏನು ಮಾಡ್ತಾಯಿದ್ರು, ಸರ್ಕಾರ ಏನು ಮಾಡ್ತಾಯಿತ್ತು ಅನ್ನುವಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ನಮಗೆ ಶಾಶ್ವತ ನ್ಯಾಯ ಸಿಗೋವರೆಗೂ ಕೂಡ ನಾವು ಈ ಕಾವೇರಿ ನೀರು ವಿಚಾರದಲ್ಲಿ ಹೋರಾಟ ನಡೆಸ್ತೀವಿ.